ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಕೊಟ್ಟಿರುವಂತ ಚೆಕ್ ಮೇಟ್ಗೆ ಡಿಕೆ ಶಿವಕುಮಾರ್ ಥಂಡಾ ಹೊಡೆದಿದ್ದಾರೆ. ಆದ್ರೆ ಈಗ ಸಿದ್ದರಾಮಯ್ಯ ಕೊಟ್ಟಿರುವಂತ ಒಂದೇ ಒಂದು ಕೌಂಟರ್ಗೆ ಈಗ ಮೌನಕ್ಕೆ ಜಾರಿದೆ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, ನೋಡ್ರಿ ನನಗೆ ವೀರ ಮಕ್ಕಳ ಕುಣಿತ ಬರುತ್ತೆ, ಆದ್ರೆ ನಾನು ಎಲ್ಲಾ ಟೈಮಲ್ಲೂ ಕುಣಿಯಲ್ಲ, ಜಾತ್ರೆ ಬಂದಾಗ ಮಾತ್ರ ಕುಣಿತೀನಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದು ಚೆಕ್ಮೇಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಕೊಟ್ಟಿರುವಂಥ ಚೆಕ್ಮೇಟ್ಗೆ DK ಶಿವಕುಮಾರ್ ಥಂಡಾ ಹೊಡೆದಿದ್ದಾರೆ. ಭಾರಿ ಬಿರುಗಾಳಿ ಶುರುವಾಗಿತ್ತು ರಾಜ್ಯದ ರಾಜಕಾರಣದಲ್ಲಿ CM ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಈಗ ಸಿದ್ದರಾಮಯ್ಯ ಕೊಟ್ಟಿರುವಂಥ ಒಂದೇ ಒಂದು ಕೌಂಟರ್ಗೆ ಈಗ CM ಸ್ಥಾನದ ಆಕಾಂಕ್ಷಿಗಳ ಪಡೆ ಮೌನಕ್ಕೆ ಜಾರಿದೆ. ಹಾಗಿದ್ದರೆ ಸಿದ್ದರಾಮಯ್ಯನವರು ಕೊನೆಯ ಕ್ಷಣದಲ್ಲಿ ಏನು ಪ್ರಯೋಗ ಮಾಡಿದಂಥ ಆ ದಾಳ ಯಾವುದು, ಆ ಆಟ ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಪ್ರಿಯ ವೀಕ್ಷಕರೇ, ಸಹಜವಾಗಿಯೇ ಒಂದಷ್ಟು ನಾಯಕರು ನವೆಂಬರ್ ಕ್ರಾಂತಿ ಆಗುತ್ತೆ, ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅಂಥೇಳಿ ಹೇಳ್ತಾನೆ ಇದ್ದರು. ಸಿದ್ದರಾಮಯ್ಯ ಬಹಳ ಕಾನ್ಫಿಡೆನ್ಸಲ್ಲಿದ್ದರು, ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅಂಥೇಳಿ. ಆದರೆ ಯಾವಾಗ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎರಡೆರಡು ಬಾರಿ ರಾಜ್ಯಕ್ಕೆ ಬಂದು ಶಾಸಕರೊಂದಿಗೆ ಒನ್ ಟು ಒನ್ ಚರ್ಚೆ ಮಾಡ್ತಾರೆ, ಆಗ ಎಲ್ಲೋ ಒಂದು ಕಡೆ ಏನೋ ಬದಲಾವಣೆಯ ಕಾಲ ಈಗ ಶುರುವಾಗಿದೆಯಾ ಅನ್ನುವಂಥ ಸಣ್ಣ ಅನುಮಾನ ಸಿದ್ದರಾಮಯ್ಯಗೆ ಬಂದಂಗೆ ಕಾಣುತ್ತೆ. ಅದರ ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರ ಹೈಕಮಾಂಡ್ಗೆ ಸೇರಿದ್ದು ಅಂಥೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇಂಬು ಕೊಡುವಂತೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಸಿದ್ದರಾಮಯ್ಯನವರು ಮೌನವಾಗಿ ಕುಳಿತಿದ್ದರು. ಈಗ ದೆಹಲಿಗೆ ಶಿಫ್ಟ್ ಆಗಿತ್ತು ಈ ಕುರ್ಚಿ ಬದಲಾವಣೆಯ ವಿಚಾರ. ಆದರೆ ಯಾವಾಗ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕೋ ಆ ಭೇಟಿ ಮಾಡುವಷ್ಟರಲ್ಲೇ ಒಂದಷ್ಟು ಅಸ್ತ್ರಗಳನ್ನು ಸಿದ್ದರಾಮಯ್ಯ ಪ್ರಯೋಗ ಮಾಡೇ ಬಿಟ್ಟರು. ಅದ್ಯಾವುದು ಅಂದರೆ ಮತ್ತದೇ ಆತ್ಮವಿಶ್ವಾಸದ ಮಾತುಗಳ ವಾಗ್ಬಾಣಗಳನ್ನು. 5 ವರ್ಷ ನಾನೇ CM ಆಗ್ತೇನೆ, ಈಗ ಸದ್ಯಕ್ಕೆ CM ಸ್ಥಾನ ಖಾಲಿ ಇಲ್ಲ, ಜೊತೆಗೆ ಶಾಸಕರ ಹೆಚ್ಚಿನ ಬಲ ನನ್ನ ಪರವಾಗಿದೆ, DK ಅವರನ್ನು ಎದುರಿಸಿಯೇ ನಾನು ಈ ಸ್ಥಾನಕ್ಕೆ ಬಂದಿರುವುದು. DK ಶಿವಕುಮಾರ್ ಇರ್ಬೋದು ಅಥವಾ ಬೇರೆ ಯಾವುದೇ ನಾಯಕರಿರ್ಬೋದು, ಅವ್ರಿಗೂ ಕೂಡ CM ಆಗಬೇಕನ್ನುವಂಥ ಆಕಾಂಕ್ಷೆ ಇರುತ್ತೆ. ಆದರೆ ಅದು ವೈಯಕ್ತಿಕವಾದ ಅಭಿಪ್ರಾಯ, ಅದಕ್ಕೆ ಶಾಸಕಾಂಗ ಬೆಂಬಲ ಬೇಕಾಗುತ್ತದೆ, ಜೊತೆಗೆ ಹೈಕಮಾಂಡ್ನ ಬೆಂಬಲವೂ ಕೂಡ ಅನಿವಾರ್ಯ ಅನ್ನುವ ಸಂದೇಶವನ್ನು ಏಕಕಾಲಕ್ಕೆ ಕೊಟ್ಬಿಟ್ರು. ಒಂದೇ ಕಲ್ಲಿಗೆ ಎರಡೆರಡು ಹಕ್ಕಿ ಅಲ್ಲ, ಒಂದೇ ಕಲ್ಲಿಗೆ 4-5 ಹಕ್ಕಿಗಳನ್ನು ಹೊಡೆಯೋ ಪ್ರಯೋಗವನ್ನು ಸಿದ್ದರಾಮಯ್ಯ ಮಾಡಿದ್ರು. ಯಾವಾಗ ಹೈಕಮಾಂಡ್ನ ನಾಯಕರನ್ನು ಭೇಟಿ ಮಾಡೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಈ ಎಲ್ಲ ಆತ್ಮವಿಶ್ವಾಸದ ಅಸ್ತ್ರಗಳನ್ನು ಹೇಳಿದ್ರೋ, ಅಲ್ಲಿಗೆ ಸಿದ್ದರಾಮಯ್ಯನವರ ಈ ಏನು ರಾಜಕೀಯ ವಿರೋಧಿ ಬಣ, ಪಕ್ಷದಲ್ಲಿರುವಂಥ ವಿರೋಧಿ ಬಣ ಸೈಲೆಂಟ್ ಆಯಿತು. ಈ ಎಲ್ಲ ಸ್ಟೇಟ್ಮೆಂಟ್ಗಳಿಗೆ ಪ್ರತ್ಯುತ್ತರ ಕೊಟ್ಟಿರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ನಾನು ಇದಕ್ಕೆ ಯಾವುದೇ ರಿಯಾಕ್ಟ್ ಮಾಡೋದಿಲ್ಲ, ಕಾಲ ಎಲ್ಲ ಹೇಳುತ್ತೆ. ಆದರೆ ಇದಕ್ಕೂ ಹಿಂದಿನ DK ಶಿವಕುಮಾರ್ ಅವರ ಮಾತುಗಳನ್ನು ನೋಡಿದ್ರೆ ನನಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇದೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೂಡು ಬರ್ತಾ ಇದೆ ಅನ್ನುವಂಥ ಮಾತುಗಳಿರ್ಬೋದು. ಅವರನ್ನು ಬೆಂಬಲಿಸಿ ಒಂದಷ್ಟು ಶಾಸಕರು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಯಾರು ಕೂಡ ತಪ್ಪಿಸೋದಕ್ಕಾಗೋದಿಲ್ಲ ಅನ್ನುವಂಥ ಬೆಂಬಲಿತ ಹೇಳಿಕೆಗಳಿರ್ಬೋದು. ಒಂದಷ್ಟು ಮಠಾಧೀಶರು ಅವ್ರ ಪರವಾಗಿ ಮಾತಾಡಿದ ವಿಚಾರಗಳಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕ್ಕಿಂತ ಮುಂಚೆನೇ ನಾನೇ 5 ವರ್ಷ CM ಆಗಿರ್ತೇನೆ, ರಾಜ್ಯದಲ್ಲಿ CM ಸ್ಥಾನ ಖಾಲಿ ಇಲ್ಲ ಅಂದಮೇಲೆ ಮಾತಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ಈ ಏನು ಶರ ಬರೆದುಬಿಟ್ರು. ಹಾಗಾದರೆ ಅಲ್ಲಿಗೆ ಮುಕ್ತಾಯ ಆಯಿತಾ? ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕಿಂತ ಮುಂಚೆಯೇ ಸಿದ್ದರಾಮಯ್ಯ ಯಾಕೆ ಈ ಥರದ್ದು ಮಾತಾಡಿದ್ರು? ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ರಾಹುಲ್ ಗಾಂಧಿ
ಈ ಇಬ್ಬರೂ ನಾಯಕರನ್ನು ಭೇಟಿಯಾಗದೆ ವಾಪಸ್ ಕಳಿಸಿದ್ದಾರೆ. ಅಂದರೆ ಒಂದು ಅರ್ಥದಲ್ಲಿ ರಾಜ್ಯದಲ್ಲಿ ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮಾಡೋ ವಿಚಾರವನ್ನು ಕೈಗೆ ತೆಗೆದುಕೊಂಡಿಲ್ಲ ಅನ್ನುವ ಒಂದು ಸಂದೇಶ. ಜೊತೆಗೆ ಈ ವಿಚಾರವನ್ನು AICC ಅಧ್ಯಕ್ಷರ ಜೊತೆ ನಾವು ಮಾತಾಡ್ತೇವೆ, ನೀವು ಬಂದು ಮಾತಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈಗ ಹೈಕಮಾಂಡ್ ಈ ಇಬ್ಬರೂ ನಾಯಕರುಗಳಿಗೆ ಪರೋಕ್ಷವಾಗಿ ಹೇಳಿ ಕಳಿಸಿರುವಂಥದ್ದು. ಹಾಗಿದ್ರೆ ಯಾಕೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಮಾತನ್ನು ಕೇಳ್ಕೊಂಡು ಸುಮ್ಮನೆ ಕೂತಿದೆ? ಅಥವಾ ಹೈಕಮಾಂಡ್ನ ನಿರ್ಧಾರವೇ ಯೋಚನೆಯೇ ಬೇರೆ ಆಗಿದೆಯಾ? ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ಸದ್ಯಕ್ಕೆ ಹೈಕಮಾಂಡ್ಗೂ ಕೂಡ ರಾಜ್ಯದಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಯೋಚನೆ ಇದ್ದಾಗಿಯೂ ಕೂಡ, ಯಾಕೆಂದರೆ ಒಂದು ಸ್ವಲ್ಪ ಯೋಚನೆ ಇರೋ ಕಾರಣಕ್ಕೋಸ್ಕರನೇ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದು ಶಾಸಕರ ಅಭಿಪ್ರಾಯಗಳನ್ನು ಪಡೆದಿರುವುದು. ಆ ಶಾಸಕರ ಅಭಿಪ್ರಾಯ ಹೆಚ್ಚಿನ ಒಲವು ಒಗ್ಗಟ್ಟು ಯಾರ ಪರವಾಗಿದೆ ಅನ್ನುವಂಥ ಸಂದೇಶವೂ ಕೂಡ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿದೆ. ನನಗೆ ಶಾಸಕರ ಬೆಂಬಲ ಇದೆ, ಹಾಗಾಗಿ ನಾನೇ CM ಆಗಿದ್ದೀನಿ ಅನ್ನುವಂಥ ವಿಚಾರ ಹೇಳಿದರು. ಅಂದರೆ ಈಗ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯ ಶುರುವಾಗುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಯಾಕಂದರೆ OBCಯ ನಾಯಕ ಸಿದ್ದರಾಮಯ್ಯ, ಒಂದು ವೇಳೆ ಅಧಿಕಾರದಿಂದ ಅವ್ರನ್ನ ಕೆಳಗಿಳಿಸಿದ್ರೆ ಬೇರೆ ರಾಜ್ಯದಲ್ಲಿ ಅದರ ಪರಿಣಾಮ ಬೀರಬಹುದು, ಜೊತೆಗೆ OBC ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬಹುದು. ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಿರುವಂಥ ಹೈಕಮಾಂಡ್ ಸದ್ಯಕ್ಕೆ ನಾವು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡೋ ವಿಚಾರವನ್ನು ಕೈ ಬಿಡುವುದು ಒಳ್ಳೆಯದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇದೆ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, ನೋಡ್ರಿ ನನಗೆ ವೀರ ಮಕ್ಕಳ ಕುಣಿತ ಬರುತ್ತೆ, ಆದರೆ ನಾನು ಎಲ್ಲ ಟೈಮಲ್ಲೂ ಕುಣಿಯಲ್ಲ, ಜಾತ್ರೆ ಬಂದಾಗ ಮಾತ್ರ ಕುಣಿತೀನಿ ಅಂತ ಹೇಳ್ತಾರೆ. ಇದರ ಅರ್ಥ ಈಗ ಜಾತ್ರೆಯ ಸಂದರ್ಭ ಶುರುವಾಗಿದೆ, ನನ್ನ ದಾಳವನ್ನು ನನ್ನ ಅಸ್ತ್ರವನ್ನು ನಾನು ಪ್ರಯೋಗ ಮಾಡ್ತಿದ್ದೀನಿ ಅನ್ನುವಂಥ ಅರ್ಥದಲ್ಲಿ ಈ ಮಾತನ್ನು ಹೇಳಿದರು. ಈಗ ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಕೇಳಿ ಪಡೆಯುವಂಥ ಗುಣ ಅಲ್ಲ ಅವ್ರಿಗೆ. ಅವರ ಈ ರಾಜಕೀಯ ಜೀವನದಲ್ಲಿ ವಿರೋಧ ಪಕ್ಷದ ಸ್ಥಾನಗಳನ್ನು ಕೂಡ ಅವರೇ ಪಡ್ಕೊಂಡು ನನಗೆ ಅದು ಬೇಕು ಅಂತ ಅವರನ್ನು ಪಕ್ಷದ ಅಧ್ಯಕ್ಷ ಮಾಡಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಅವರು JDSನಿಂದ ಕಾಂಗ್ರೆಸ್ಸಿಗೆ ಬಂದ ಸಂದರ್ಭದಲ್ಲಿ. ಆದರೆ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಆಯ್ಕೆ ಮಾಡಿಕೊಂಡ್ರು. ಯಾಕೆಂದರೆ ಅದಕ್ಕೊಂದು ಸಾಂವಿಧಾನಿಕವಾದ ಮಾನ್ಯತೆ ಇರುತ್ತೆ. ಆ ಕಾರಣಕ್ಕೋಸ್ಕರ 2 ಬಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ಮುಖ್ಯಮಂತ್ರಿ ಸ್ಥಾನವನ್ನೂ ಕೂಡ ಅವರು 2 ಬಾರಿ ಪಡ್ಕೊಂಡಿದ್ದಾರೆ. ಅಂದರೆ ಸಿದ್ದರಾಮಯ್ಯವ್ರಿಗೆ ಹೈಕಮಾಂಡನ್ನು ಕೂಡ ಮೀರಿಸುವ ಹಂತಕ್ಕೆ ರಾಜ್ಯದಲ್ಲಿ ವರ್ಚಸ್ಸಿದೆ. ಆ ವರ್ಚಸ್ಸನ್ನು ಸಹಜವಾಗಿ ಅವರು ಕ್ಲೈಮ್ ಮಾಡ್ತಾರೆ. ಈಗ ಅದನ್ನೇ ಮಾಡ್ತಿರೋವಂಥದ್ದು. ಯಾಕೆಂದರೆ ಹೈಕಮಾಂಡ್ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಇನ್ನೊಂದು ವಿಚಾರ, ಅವ್ರನ್ನ AICC ವಿಭಾಗದ OBC ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಥವಾ ಮಾಡೋದಕ್ಕೆ ಚರ್ಚೆ ನಡೀತಿದೆ. ಆ ಮೂಲಕ ಅವರನ್ನು ಅಧಿಕಾರದಿಂದ ಹೊರಗಡೆ ಕರ್ಕೊಂಬರುವಂಥ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬ ಅತ್ಯಂತ ಪ್ರಭಾವಿ ಮನುಷ್ಯ ಮತ್ತು OBC ಮತ ಬ್ಯಾಂಕನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಅನ್ನೋದು ಹೈಕಮಾಂಡ್ಗೆ ಗೊತ್ತಾಗಿರೋದ್ರಿಂದ ಅವರನ್ನು ಏಕಾಏಕಿಯಾಗಿ ಬದಲಾವಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಜೊತೆಗೆ ಈಗೇನಾದರೂ ಬದಲಾವಣೆ ಮಾಡೋದಾದರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಿದೆ, ಅದು ಬೇರೆ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದು ಹೈಕಮಾಂಡ್ಗೆ ಅರ್ಥ ಆಗಿದೆ. ಈಗ ಸದ್ಯಕ್ಕೆ DK ಶಿವಕುಮಾರ್ ಅವರು ಮತ್ತೊಂದಷ್ಟು ಸಮಯಕ್ಕೋಸ್ಕರ ಕಾಯಲೇ ಬೇಕಾಗಿರುವುದು ಅನಿವಾರ್ಯ. ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಯಾವ ಭಯನೂ ಇಲ್ಲ. ಯಾಕೆ ಅಂದರೆ ಹೈಕಮಾಂಡ್ಗೂ ಗೊತ್ತಿದೆ ಸಿದ್ದರಾಮಯ್ಯನವರ ಪವರ್ ಏನು ಅಂತ. ಹೈಕಮಾಂಡ್ಗೆ ಗೊತ್ತಿದೆ ಸಿದ್ದರಾಮಯ್ಯನವರೇನಾದ್ರು ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅವ್ರು ಸುಮ್ಮನೆ ಇರಲ್ಲ, ಅದು ಬೇರೆ ರೀತಿಯ ಒಂದು ರೀತಿಯ ರಾಜಕೀಯ ವಿಪ್ಲವಗಳಿಗೆ ಕಾರಣ ಆಗ್ಬೋದು ಅನ್ನುವಂಥದ್ದು. ಆ ಎಲ್ಲ ಕಾನ್ಫಿಡೆನ್ಸ್ ಆ ವಿಚಾರ ಗೊತ್ತಿರುವ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆನೇ ನಾನೇ CM ಅಂತ ಹೇಳಿಬಿಟ್ರು. ಅಂದರೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ನೀವೇನಾದರೂ ನನ್ನನ್ನು ಅಧಿಕಾರದಿಂದ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ನನ್ನದೇ ಆದ ರಾಜಕೀಯ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕಾಗುತ್ತೆ ಅನ್ನುವ ಸಂದೇಶವನ್ನು ಕೂಡ ಹೈಕಮಾಂಡ್ ಕೊಟ್ಟಂಗೆ ಕಾಣ್ತಾ ಇದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಿರುವಂಥ DK ಶಿವಕುಮಾರ್ ಸ್ವಲ್ಪ ರಾಜಕೀಯದ ಚಾಣಾಕ್ಷತನವನ್ನು ಒಂದಷ್ಟು ತಂತ್ರಗಳನ್ನು ಶುರು ಮಾಡಿಕೊಂಡಿದ್ರು. ಯಾಕೆಂದರೆ ಇದು ಒಳ್ಳೆಯ ಸಂದರ್ಭ, ಆದರೆ ಈಗ ಸರಿಯಾದ ಸಂದರ್ಭ ಕೂಡು ಬಂದಿಲ್ಲ. ಸಿದ್ದರಾಮಯ್ಯ ಕೂಡ ರೆಡಿಯಾಗಿಲ್ಲ, ಹೈಕಮಾಂಡ್ಗೂ ಕೂಡ ಈಗ ಸದ್ಯಕ್ಕೆ ಇಂಥದೊಂದು ಬದಲಾವಣೆ ಮಾಡೋದಕ್ಕೆ ಮನಸ್ಸಿಲ್ಲ.
ಸೊ ಈ ಒಂದು ಆಟ, ಈ ತೆರೆಮರೆಯ ಆಟ ಇನ್ನೂ ಮುಂದುವರಿಯುತ್ತೆ. ಆದರೆ ಸದ್ಯಕ್ಕೆ ಒಂದು ಅರ್ಥಕ್ಕೆ ಈ ಆಟಕ್ಕೆ ಬ್ರೇಕ್ ಬಿದ್ದಂಗೆ ಕಾಣುತ್ತೆ. ಇನ್ನೊಂದಷ್ಟು ಸಮಯ ಆದಾಗ ಮತ್ತೆ ಈ ಆಟ ಜೋರಾಗಬಹುದು, ಅಥವಾ ಹೈಕಮಾಂಡ್ ಮತ್ತೇನಾದರೂ ಒಂದು ಹೊಸ ನಿಲುವನ್ನು ತೆಗೆದುಕೊಳ್ಬೋದು. ಆದರೆ ಹೈಕಮಾಂಡ್ಗೆ ಖಂಡಿತವಾಗಿಯೂ ಗೊತ್ತಿದೆ, ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ನಮಗೆ ದೊಡ್ಡ ಹೊಡೆತ ಬಂದೇ ಬರುತ್ತೆ. ಅದರಲ್ಲೂ OBCಯ ಸಮುದಾಯ ನಮ್ಮನ್ನು ಕೆಂಗಣ್ಣಿ ಗುರಿಗೆ ಆಗಬೇಕಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದೆ. ನೋಡೋಣ ಈ ರಾಜಕೀಯ ಚದುರಂಗದಾಟದಲ್ಲಿ ಮತ್ತೆ ಈ ಕುರ್ಚಿಯ ಆಟ ಯಾವ್ಯಾವ ರೂಪವನ್ನು ಪಡೆದುಕೊಳ್ಬಹುದು, ಮತ್ತೆ ಯಾರ ಹೆಸರು ಕೇಳಬಹುದು ಅನ್ನೋದನ್ನು ಸದ್ಯಕ್ಕೆ ಸಿದ್ದರಾಮಯ್ಯನವರು ತಾತ್ಕಾಲಿಕವಾಗಿ ಈ ಆಟದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ನಮಸ್ಕಾರ.